ಅಧ್ಯಕ್ಷರೇ, ಈಗ ಹೊರಗುತ್ತಿಗೆ ಆಧಾರದ ಮೇಲೆ ಏನು ಈ ರಾಜ್ಯದಲ್ಲಿ ನೌಕರನ್ನ ತಗೊಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ನಮ್ಮ ನಗರಸಭೆ ಇರ್ಬೋದು, ನಗರ ಪಾಲಿಕೆ ಇರ್ಬೋದು, ಪುರಸಭೆ ಇರ್ಬೋದು, ಎಲ್ಲ ಹೊರಗುತ್ತಿಗೆ ನೌಕರರನ್ನು ಇವತ್ತೇನಾದರೂ ಯಾವುದಾದ್ರೂ ರಾಜ್ಯದಲ್ಲಿ ಕಾಯಂ ನೌಕರಿ ಕೊಟ್ಟಿದ್ದಾರೆ ಅಂದರೆ ಅದು ಸಿದ್ದರಾಮಯ್ಯ ಸಾಹೇಬರು. ಅವ್ರಿಗೆ ನಾವು ಮೊದಲನೇದಾಗಿ ಧನ್ಯವಾದ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಇನ್ನುಳಿದಂಥ ಸಮಾಜ ಕಲ್ಯಾಣದಲ್ಲಿರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಜಿಲ್ಲಾ ಪಂಚಾಯತಿಯಲ್ಲಿರ್ತಕ್ಕಂಥ ಆಸ್ಪತ್ರೆಯಲ್ಲಿರ್ತಕ್ಕಂಥ ಹೊರಗುತ್ತಿಗೆ ನೌಕರರ ಹಿತವನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದ್ದು. ಈಗಾಗಲೇ ಉದಾಹರಣೆ ಹೇಳ್ಬೇಕಂದ್ರೆ ಅಧ್ಯಕ್ಷರೇ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿರ್ತಕ್ಕಂಥ ನೌಕರಿಗೆ ಸಂಬಳ ಇರೋದು 17,500 ರೂಪಾಯಿ ಲೇಬರ್ ಆಕ್ಟ್ ಪ್ರಕಾರ. ಒಬ್ಬ ನೌಕರಿಗೆ, ಡಿ ಗ್ರೂಪ್ ನೌಕರಿಗೆ 17,500 ರೂಪಾಯಿ ಇದೆ. ಆ 17,500 ರೂಪಾಯಿ ಒಬ್ಬ ಟೆಂಡರ್ದಾರ್ಗೆ ಆದಾಗ ಒಬ್ಬ ನೌಕರಿಗೆ ಕೊಡ್ತಕ್ಕಂಥ ಸಂಬಳ ಅವರು 10,500 ರೂಪಾಯಿ ಕೊಡ್ತಾರೆ. ಇನ್ನು 7,000 ರೂಪಾಯಿ ದುಡ್ಡನ್ನು ಅವರು ಯಾವುದಕ್ಕೆ ಉಪಯೋಗಿಸಿರ್ತಕ್ಕಂಥ ಗೊತ್ತಿಲ್ಲ. ಇದು ಭಾಳ ಅನ್ಯಾಯ ಆಗ್ತಾ ಇದೆ ನೌಕರಿಗೆ. ಅದರಿಂದ ದಯಮಾಡಿ ಏನು ಹೊರಗುತ್ತಿಗೆ ಆಧಾರದಲ್ಲಿ ನಡೀತಕ್ಕಂಥ ನೌಕರರ ಹಗಲು ದೊರಡೆಯನ್ನು ಆದಷ್ಟು ನಾವು ತಡೆಗಟ್ಟತಕ್ಕಂಥ ಕೆಲಸ ಆಗಬೇಕಾಗಿದೆ. ಇವತ್ತು ಆ ನೌಕರಿಗೆ ESIPF ಸಹ ಯಾರೂ ಸಹ ಕಟ್ತಾ ಇಲ್ಲ. ಟೆಂಡರ್ದಾರು ಗುತ್ತಿಗೆ ತಗೊಂಡಿರ್ತಕ್ಕಂಥ ಏಜೆನ್ಸಿಯವರು ESIPF ಅನ್ನು ಸಹ ಕಟ್ತಾ ಇಲ್ಲ. ಅವರ ESIPF ಅವರ ಮನೆತನ ನಡೆಸಲಿಕ್ಕೆ ಅನುಕೂಲಕ್ಕೋಸ್ಕರ ಒಂದು ಭದ್ರತೆ ಇರ್ತದೆ, ಭದ್ರತೆಯನ್ನು ಸಹ ಕೊಡ್ತಾ ಇಲ್ಲ. ಅದ್ರ ಜೊತೆಗೆ ಅಧ್ಯಕ್ಷರೇ, ಇದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ದಯಮಾಡಿ ಇವತ್ತು ಆ ESIPF ಅನ್ನ ಕಟ್ತಕ್ಕಂಥ ಏಜೆನ್ಸಿಗಳು, ಆ ಏಜೆನ್ಸಿ 3-4 ಕಡೆ ಟೆಂಡರ್ ಹಿಡಿದಿರ್ತಾರೆ ಆ ಜಿಲ್ಲೆಯಲ್ಲಿ. ಕಟ್ಟಿರ್ತಕ್ಕಂಥ ಏಜೆನ್ಸಿಯನ್ನ ಇನ್ನೊಂದು ಕಡೆ ಕಟ್ಟಿರಲ್ಲ, ಇನ್ನೊಂದು ಕಡೆ ಕೊಡ್ತಕ್ಕ ನೌಕರಿ ಕಟ್ಟಲ್ಲ. ಅದರಿಂದ ಬಹಳ ಇದು ನೌಕರಿಗೆ ತೊಂದರೆ ಆಗ್ತದೆ. ಅದ್ರ ಜೊತೆಗೆ ಆ ನೌಕರು ಹೋಗಿರ್ತಕ್ಕಂಥ ತಿಂಗಳಲ್ಲಿ 3 ರಜೆ ಹೋಗ್ತಾರೆ. ಆ ಹೊರಗುತ್ತಿಗೆದವ್ರ ನೌಕರು ಹೋದ್ರೆ ಆ ಸಂಬಳವನ್ನು ಕಡಿತಗೊಳಿಸ್ತಾರೆ. ಆ ಸಂಬಳವನ್ನು ಆ ಗುತ್ತಿಗೆದಾರ ತಗೊಂತಾನೆ. ಇದು ಸಹ ನೌಕರಿಗೆ ಹೊರೆ ಆಗ್ತದೆ. ಅದ್ರ ಜೊತೆಗೆ ನಾವು ಸರ್ಕಾರದಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಈ ಏನು ಹೊರಗುತ್ತಿಗೆ ಆಧಾರದ ಮೇಲೆ ನಡೀತಕ್ಕಂಥ ಈ ಹಗಲುದೊಡೆ ನಿಂದಿಸ್ಬಿಟ್ಟು ಕೂಡಲೇ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸಚಿವರು ಈ ಒಂದು ಏನು ಹೊರಗುತ್ತಿಗೆಯಿಂದ ನಡೀತಕ್ಕಂಥ ಹೊರ ಹಾಕಿ ಅದನ್ನ ನೇರವಾಗಿ ಏನು ಲೇಬರ್ ಹಾಕ್ಸ್ಬೇಕಾರೆ ಏನು ಕೊಡ್ತಕ್ಕಂಥ ಸಂಬಳವನ್ನ ಸರ್ಕಾರನೇ ಅದು ಬಡವರಿಗೆ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಅದ್ರ ಜೊತೆಗೆ ಪೌರ ಕಾರ್ಮಿಕರ ಒಂದು ಸಂಬಳವನ್ನು ಕೊಡ್ತಕ್ಕಂಥದ್ರಲ್ಲಿ ಅವರ ಪಾಸ್ಬುಕ್ ಮತ್ತು ಅವರ ATM ಕಾರ್ಡ್ ಸಹ ಗುತ್ತಿಗೆದಾರ ಇಟ್ಕೊಂಡ್ರೆ ಇವತ್ತು ಅವ್ರ ಸಂಬಳ ಆ ವ್ಯಕ್ತಿನ ಗುತ್ತಿಗೆದಾರನ ಡ್ರಾ ಮಾಡ್ಕೊಂಡ್ ತಗೊಂಡು ಅವ್ರು ಹುಡುದ್ ಕೊಡ್ತಕ್ಕಂಥ ವ್ಯವಸ್ಥೆ ಈ ರಾಜ್ಯದಲ್ಲಿ ನಡೀತದೆ. ನೌಕರಿತವನ್ನ ಕಾಪಾಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದಾಗಿರಿಂದ ನಾನು ಸರ್ಕಾರದಲ್ಲಿ ಕಳಕಳಿ ಮನವಿ ಮಾಡ್ತೀನಿ. ಇವೆಲ್ಲ ಬಡವರು ಏನು ಆರನಹಳ್ಳಿ ರಾಮಸ್ವಾಮಿ ಅವರ ವರದಿ ಪ್ರಕಾರ ಡಿ ಗ್ರೂಪ್ ನೌಕರನ್ನು ಹೊರಗಿಟ್ಟಿದ್ದಾರೆ. ಅವರನ್ನು ಮತ್ತೆ ನೇಮಕ ಮಾಡ್ಕೊಳ್ಳೋಕೆ ಸರ್ಕಾರ ಆದೇಶ ಮಾಡಬೇಕಂತ ನಾನು ಕಳಕಳಿಯ ಮನವಿಯನ್ನ ತಮ್ಮ ಮುಖಾಂತರ ಸಚಿವರಿಗೆ ಕೇಳ್ತೇನೆ. ಸಭಾಧ್ಯಕ್ಷರೇ, ಇವರು ಬಸವಂತಪ್ಪಣ್ಣನವರು ನನಗೆ 5 ಪ್ರಶ್ನೆಗಳನ್ನ ಕೇಳಿದರೆ 5 ಪ್ರಶ್ನೆಗೆ ನಾನು ಉತ್ತರವನ್ನು ಒದಗಿಸಿದ್ದೇನೆ ಅವರಿಗೆ. ಅದು ಬಿಟ್ಟು ಈಗ ಅವ್ರು ಹೇಳಿರ್ತಕ್ಕಂಥದ್ದು ವಿಶೇಷವಾಗಿ ದಾವಣಗೆರೆಯಲ್ಲಿ ಈ ಹೊರಗುತ್ತಿಗೆ ಆಧಾರದ ಮೇಲೆ ಎಷ್ಟು ಜನ ಇದ್ದಾರೆ ಅದರದ್ದು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅವರಿಗೆ. ಅಲ್ಲಿರ್ತಕ್ಕಂಥ ಔಟ್ಸೋರ್ಸ್ ಏಜೆನ್ಸಿಗಳು ಏನಿದ್ದಾರೆ ಅದರದ್ದು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀವಿ. ಅವ್ರು ಹೇಳ್ತಕ್ಕಂಥದ್ದು ಯಾವುದು ಸ್ಪೆಸಿಫಿಕ್ ಆಗಿಲ್ಲ, ಬಟ್ ಐ ಅಂಡರ್ಸ್ಟುಡ್ ಅವ್ರು ಹೇಳ್ತಕ್ಕಂಥ ರೆಫರೆನ್ಸ್ ಏನಿದೆ ಅಂತ ನನಗೆ ಅರ್ಥ ಆಗಿದೆ. ಇದೇನಾಗಿದೆ, ಯೂಶಲಿ ಈ PF ಆಗಿರಲಿ, ES ಆಗಿರಲಿ, ಸೆಕ್ಷನ್ 21 ಆಕ್ಟ್ ಪ್ರಕಾರ ಸೆಕ್ಷನ್ 21(1) ಫಸ್ಟ್ ಈಸ್ ದ ಕಾಂಟ್ರಾಕ್ಟರು ಇರ್ತಕ್ಕಂಥವ್ರು ಅದು ಕೊಡಲೇಬೇಕಂತಕ್ಕಂಥದ್ದು ಕಾನೂನಿದೆ. ಇನ್ ಕೇಸ್ ಮಾಡ್ತಾ ಇಲ್ಲ ಅಂತಂದ್ರೆ ಸೆಕ್ಷನ್ 21(4) ಸೇಸ್ ದ ಪ್ರಿನ್ಸಿಪಲ್ ಎಂಪ್ಲಾಯ್, ಯಾವ ಹೊರಗುತ್ತಿಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಔಟ್ಸೋರ್ಸ್ ಮಾಡಿರ್ತಕ್ಕಂಥ ಪ್ರಿನ್ಸಿಪಲ್ ಎಂಪ್ಲಾಯ್ ಕೊಡಬೇಕಂತಕ್ಕಂಥದ್ದು ಕಾನೂನು ಇರ್ತಕ್ಕಂಥದ್ದು. ನೀವು ಹೇಳಿರ್ತಕ್ಕಂಥದ್ದು ನನಗೆ ಸಂಪೂರ್ಣ ಯಾವ್ದನ್ನ ಸ್ಪೆಸಿಫಿಕ್ ಮಾಹಿತಿ ಇದ್ರೆ ಅವ್ರನ್ನ ಕರೆಸಿ ನಮ್ಮ ಇಲಾಖೆ ಮುಖಾಂತರ ಅವರಿಗೆ ಡೆಫಿನೆಟ್ ಆಗಿ ಅವ್ರು ಹೇಳಿರ್ತಕ್ಕಂಥದ್ದನ್ನ ಮಾಡ್ತೀವಿ. ದಾವಣಗೆರೆ ಜಿಲ್ಲೆಯಲ್ಲೇ ರೂಪಾಯಿ ಸಹ ಈ ATM ಕಾರ್ಡ್ ಪಾಸ್ಬುಕ್ಗಳನ್ನ ನಿಮ್ ಗಮನಕ್ಕೆ ಬಂದು ಕೊಡ್ತೇವೆ. ತಾವು ಅದನ್ನ ಸಂತೋಷ ಸರ್. ಇದು ಹೊರಗುತ್ತಿಗೆ ಅನ್ನೋದು ಏನಿದಿಲ್ಲ, ಇದನ್ನ ದಯವಿಟ್ಟು ಬೇರೆ ಯಾವ್ದಾದ್ರು ಒಂದು ರೂಪದಲ್ಲಿ ತೆಗೆದುಕೊಂಡು ಬರುವಂತ ಸಚಿವರಲ್ಲಿ ಒಂದು ವಿನಂತಿ. ಯಾಕಂತಂದ್ರ ಮಂತ್ಲಿ ಪೇಮೆಂಟ್ ಮಾಡೋದಿಲ್ಲ ಅವರು. ಆಮ್ಯಾಗ ಪೇಮೆಂಟ್ ನೀವು ಸರ್ಕಾರದಿಂದ ಎಷ್ಟು ಕಾಂಟ್ರಾಕ್ಟರ್ ಕೊಡ್ತಿರಲ್ಲ ಅಷ್ಟು ಸರಿಯಾಗಿ ಹಣವನ್ನ ಆ ಕೆಲಸ ಮಾಡೋರಿಗೆ ಒದಗಿಸೋದಿಲ್ಲ. ಆಮೇಲೆ ESI ಅನ್ಕ ಸರಿಯಾಗಿ ತುಂಬುದಿಲ್ಲ ಅಂತ ಹೇಳಿದಾರೆ. ಅವ್ರ ಮೇಲೆ ಯಾವುದೇ ರೀತಿಯಂತ ಕ್ರಮಗಳು ಇನ್ನೂವರೆಗೆ ನಾವು ಎಷ್ಟು ಕಂಪ್ಲೇಂಟ್ ಮಾಡಿದ್ರು ಸಹಿತ ಇದನ್ನ ಮಾಡೋದಿಲ್ಲ. ಮತ್ತೆ
3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ 5 ತಿಂಗಳಿಗೊಮ್ಮೆ ಸ್ಯಾಲರಿ ಕೊಡುವಂತ ವ್ಯವಸ್ಥೆಯನ್ನು ಅವ್ರು ಕಾಂಟ್ಯಾಕ್ಟ್ ಅವ್ರು ಮಾಡ್ತಾರೆ. ನಾವು ಸರ್ಕಾರದಿಂದ ಕಾಂಟ್ಯಾಕ್ಟ್ ಯಾಕೆ ಥರ್ಡ್ ಪರ್ಸನ್ ಯಾಕೆ ಕೊಟ್ಟಿರ್ತೀವಿ? ಸರ್ಕಾರದಿಂದ ಮಂತ್ಲಿ ಕೊಡಕ್ ಆಗೋದಿಲ್ಲ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅವ್ರಿಗೆ ಕೊಟ್ಟಿರ್ತೀವಿ. ಬಟ್ ಅವ್ರು ಸರ್ಕಾರದಿಂದ ಹಣವನ್ನ ತೆಗೆದುಕೊಂಡು ಆ ನಂತರ ಗುತ್ತಿದಾರಿ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಇದನ್ನ ಬಂದ್ ಮಾಡಿ ಯಾವುದಾದ್ರೂ ಹೊಸ ರೂಪದಲ್ಲಿ ತೆಗೆದುಕೊಂಡು ಕೆಲಸವನ್ನು ಮಾಡಿ. ಸನ್ಮಾನ್ಯ ಒಂದ್ ನಿಮಿಷ ಅವ್ರು ಮಾತಾಡ್ಲಿ ಮುಗಿ. 7,000 6,000 ಕೊಡ್ತಾ ಇದ್ದಾರೆ. ಆಯ್ತು, ಒಬ್ಬೊಬ್ರು ಮಾತಾಡಿ. ಒಂದು ಪಾಲಿಸಿ ತರಬೇಕ್ರಿ.